ಗಣೇಶನ ಗಲಾಟೆಗೆ ಹಿಂದೂ ಸಮಾಜದ ಆಕ್ರೋಶಗಳು ಸ್ಫೋಟಗೊಂಡಿದೆ. ಹಿಂದೂ ಪರ ಸಂಘಟನೆಗಳಿಂದ ಅಮಿತ್ ಶಾಗೆ ಪತ್ರ, ಕೇಂದ್ರ ಗೃಹ ಸಚಿವರಲ್ಲಿ ಎನ್ಐಎ ತನಿಖೆಗೆ ಮನವಿ. ಮದ್ದೂರು ಗಣೇಶನ ಗಲಾಟೆಗೆ ಹಿಂದೂ ಸಮಾಜದ ಆಕ್ರೋಶ. ಹಿಂದೂ ಪರ ಸಂಘಟನೆಗಳಿಂದ ಅಮಿತ್ ಶಾಗೆ ಪತ್ರ, ಕೇಂದ್ರ ಗೃಹ ಸಚಿವರಲ್ಲಿ ಎನ್ಐಎ ತನಿಖೆಗೆ ಮನವಿ. ರಾಜ್ಯದ ಹಿಂದೂಗಳ ರಕ್ಷಣೆಗೆ ಧಾವಿಸುವಂತೆ ಮನವಿ. ಬೆಂಗಳೂರಿನ ಹಿಂದೂ ಮುಖಂಡ ತೇಜಸ್ ಗೌಡರ ಪತ್ರ. ಕೋಮು ಗಲಭೆಗಳಿಂದ ಹಿಂದೂಗಳು ಭಯದಲ್ಲಿ ಬದುಕುವಂತಾಗಿದೆ. ತೇಜಸ್ ಗೌಡರ ಅಭಿಪ್ರಾಯ. ಈಗ ಅವ್ರು ಬರೆದಿರೋ ಪತ್ರಗಳನ್ನ ಒಂದು ಕೋಣೆಲ್ಲ ಹಾಕಿ ಹಂಗೆ ಸಂಗ್ರಹ ಮಾಡಿದ್ರೆ ಒಂದು ಕೋಣೆ ಪೂರ್ತಿ ಆಗುತ್ತೆ. ಮೈಸೂರಿನ ಉದಯಗಿರಿಯಲ್ಲೂ ಕ್ಷುಲ್ಲಕ ಕಾರಣಕ್ಕೆ ದಾಳಿ. ಇದೀಗ ಮದ್ದೂರಲ್ಲೂ ಕೂಡ ಕಲ್ಲು ತೂರಾಟ ನಡೆದಿದೆ. ಎನ್ಐಎ ತನಿಖೆ ಮಾಡಬೇಕು. ಈ ಕೂಡಲೇ ಕೇಂದ್ರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು. ಎನ್ಐಎ ತನಿಖೆ ಆದೇಶ ಮಾಡಬೇಕು ಎಂದು ಮನವಿ. ಏನ್ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇದೆಯಾ? ರಾಜ್ಯದಲ್ಲೂ ಕಾನೂನು ಸುವ್ಯವಸ್ಥೆ ಇದೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಸಕ್ರಿಯರಾಗಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಿದ್ದಾರೆ. ನಿನ್ನೆಯೂ ಕೂಡ ಅಲ್ಲಿ ವಾತಾವರಣ ಬದಲಾಗಬಹುದು ಅನ್ನುವ ಇಂಟೆಲಿಜೆನ್ಸ್ ರಿಪೋರ್ಟ್ ಆಧರಿಸಿ ಮಸೀದಿಯ ಮುಂದೆ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ. ಸಾವಿರಾರು ಜನ ತನ್ನ ನೆಚ್ಚಿನ ಧ್ವಜವನ್ನ ಹಿಡ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ರು. ಬೇರೆ ಬೇರೆ ತರಹದಲ್ಲಿ ಘೋಷಣೆ ಕೂಗುವುದು, ಹೊಲಸು ಘೋಷಣೆಗಳನ್ನು ಕೂಗಿ ಒಂದು ಸಮುದಾಯವನ್ನು ನಿರಂತರ ನಿಂದಿಸುವಂತಹ ಕಾರ್ಯಗಳು ಕೂಡ ನಡೆದಿತ್ತು. ಅಷ್ಟೊತ್ತಿಗದಾಗಲೇ ಪೊಲೀಸರು ಲಾಠಿಯನ್ನ ಸರಿಯಾಗಿ ಕಾಯಿಸ್ತಂದಿದ್ರು. ಯಾರು ಕೂಗಿದ್ರೋ ಲಿಂಗ ಭೇದವಿಲ್ಲದೆ ಹೊಡೆದಾಕಿದ್ರು. ಲಿಂಗ ಭೇದವಿಲ್ಲದೆ. ಕಾರಣ ಅಲ್ಲಿ ಅದೇ ತರಹದ ಘೋಷಣೆಗಳು ಮುಂದುವರೆದ್ರೆ ಎನ್ಐಎ ಬರಲೇಬೇಕಾದಂಥ ಅನಿವಾರ್ಯತೆ ಬರ್ತಿತ್ತು. ಸೊ ಆ ತರಹದ ಸ್ಥಿತಿ ನಿರ್ಮಾಣಕ್ಕೆ ಕಾರಣ ಆಗ್ತಾ ಇತ್ತು. ಹಾಗಾಗಿ ಪೊಲೀಸರು ಪ್ರವೃತ್ತರಾಗಿ ಅಲ್ಲಿ ಪ್ರತಿಭಟನಾಕಾರರನ್ನ ಚದುರಿಸುವಂತಹ ಪ್ರಯತ್ನಗಳಾಯಿತು. ಈಗ ಎನ್ಐಎ ಬರಬೇಕು ಎನ್ನುವಂತಹ ಮನವಿಗಳು ವ್ಯಕ್ತವಾಗ್ತಾ ಇದೆ ಹಿಂದೂ ಪರ ಸಂಘಟನೆಗಳಿಂದ. ಸೊ ಅಮಿತ್ ಶಾಗೆ ಪತ್ರ ಹೋಗಿದೆ, ಹಿಂದೂಗಳನ್ನು ರಕ್ಷಣೆ ಮಾಡಿ ಅನ್ನುವಂತಹ ರೀತಿಯಲ್ಲಿ ಎನ್ಐಎ ಖಂಡಿತ ಮಧ್ಯಪ್ರವೇಶ ಆಗಬೇಕು, ಇದರಲ್ಲೊಂದು ತನಿಖೆ ಆಗಬೇಕು ಎನ್ನುವಂತಹ ಅರ್ಥದಲ್ಲಿ ಪತ್ರಗಳು ಹೋಗಿದ್ದಾವೆ. ಕಾರಣ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇದೆ, ರಾಜ್ಯದಲ್ಲಿ ಸರ್ಕಾರ ಇದೆ. ಸರ್ಕಾರ ಬೇಕಾದರೆ ಸಪ್ರೇಟ್ ಆದಂತಹ SITಯನ್ನು ರಚನೆ ಮಾಡಬಹುದು ಈ ಪ್ರಕರಣದಲ್ಲಿ. ಆದರೆ ಅದು ಯಾವುದರ ಬಗ್ಗೆಯೂ ನಂಬಿಕೆ ಇಲ್ಲದ ತೇಜಸ್ವಿ ಗೌಡ ಅವರಿಗೆ ಎನ್ಐಎ ಬರಲೇಬೇಕಾದಂತಹ ಮನವಿ ಅವರದ್ದಾಗಿದೆ. ಮೈಸೂರಿನ ಉದಯಗಿರಿಯಲ್ಲೂ ಕೂಡ ಕ್ಷುಲ್ಲಕ ಕಾರಣಕ್ಕೆ ಈ ಹಿಂದೆ ದಾಳಿಯಾಗಿತ್ತು. ಇದೀಗ ಮದ್ದೂರಿನಲ್ಲೂ ಕೂಡ ಕಲ್ಲು ತೂರಾಟಗಳಾಗಿದ್ದಾವೆ. ಇದು ನಿರಂತರವಾಗಿ ಮುಂದುವರಿತಾ ಇದ್ರೆ ಹಿಂದೂ ಸಮಾಜಕ್ಕೆ ರಕ್ಷಣೆ ಇಲ್ಲದಂತಾಗುತ್ತೆ. ಹಾಗಾಗಿ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು, ಎನ್ಐಎ ತನಿಖಾ ತಂಡವನ್ನ ಕಳುಹಿಸಿಕೊಡಬೇಕು ಅಂತೇಳಿ ಹಿಂದೂ ಪರ ಸಂಘಟನೆಗಳಿಂದ ಆಗ್ರಹಗಳು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.